ಬನ್ನಿ ಇವತ್ತು ಪುದೀನ ಕೊತ್ತಂಬರಿ ಸೊಪ್ಪನ್ನು ಬಳಸ್ಕೊಂಡು ತೊಕ್ಕು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ಸತಿ ಈ ಥರ ತೊಕ್ಕು ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀಟಾಗಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳು ಬಳಸ್ಕೋಬೋದು. ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಒಳ್ಳೆ ಕಾಂಬಿನೇಷನು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಬಿಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಎಣ್ಣೆ ಕಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಮೆಂತ್ಯ, 10 ರಿಂದ 12 ಗುಂಟೂರು ಮೆಣಸಿನ್ಕಾಯಿನ ಅಥವಾ ಬ್ಯಾಡಗೆ ಮೆಣಸಿನ್ಕಾಯಿ ಯಾವುದಾದ್ರೂ ಸರಿ ಹಾಕ್ಬಿಟ್ಟು ಬಾಡಿಸ್ಬಿಟ್ಟು 1 ಕಟ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟು ಪುದೀನ ಸೊಪ್ಪು ಎಲೆಯಾಗಿ ಬಿಡಿಸಿ ಕ್ಲೀನ್ ಮಾಡಿ ಆಮೇಲೆ ಅದನ್ನು ಬಾಡಿಸ್ಬೇಕಾಗತ್ತೆ. ಒಂದು ನಿಂಬೆಹಣ್ಣು ಸೈಜ್ಗೆ ಹುಣಸೆಹಣ್ಣು ಕಡ್ಡಿ ಕಸ ಇಲ್ಲದೇ ಇರೋ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಹುಣಸೆಹಣ್ಣು, ಸೊಪ್ಪು ಮತ್ತು ಎಲ್ಲ ಹಾಕಿ ಬಾಡಿಸಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು ಅರ್ಧ ಟೀ ಸ್ಪೂನ್ ಹಿಂಗು, 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಸೇರಿಸ್ಬಿಟ್ಟು ಸೊಪ್ಪೆಲ್ಲ ಸ್ವಲ್ಪ ಮೆತ್ತಗಾದಮೇಲೆ ಆಫ್ ಮಾಡಿಬಿಡಿ. ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಒನ್ಸ್ ಪೇಸ್ಟ್ ರೆಡಿ ಆಗಿದ ತಕ್ಷಣ ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಎಣ್ಣೆ ಕಾದ್ಮೇಲೆ ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಚಿಟಿಕೆ ಅರಿಶಿನ, 1 ರಿಂದ 2 ಗುಂಟೂರು ಮೆಣಸಿನ್ಕಾಯಿನ ಒಡೆದ್ಬಿಟ್ಟು ಹಾಕಿ. ಅದು ಫ್ರೈ ಆಗಿದ್ಮೇಲೆ ರುಬ್ಬಿದಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಒಂದು 10 ರಿಂದ 15 ನಿಮಿಷ ತಗೊಳುತ್ತೆ ಈ ಚೆನ್ನಾಗಿ ಬಾಡಿದ್ಮೇಲೆ. ಆಮೇಲೆ ನಾವು ಹಾಕಿರೋಂಥ ಎಣ್ಣೆ ಮೇಲೆ ಜಿಣಗಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕು. ಒನ್ಸ್ ಎಣ್ಣೆ ಜಿಣಗದ ಮೇಲೆ ತೊಕ್ಕು ರೆಡಿಯಾಗಿದೆ ಅಂತ ಅರ್ಥ. ತಣ್ಣಗಾದ್ಮೇಲೆ ನೀವು ಕಂಟೈನರಲ್ಲಿ ಹಾಕಿ ಇಟ್ಕೋಬೋದು. ನಾನು ಇದನ್ನು ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ದೋಸೆ, ಇಡ್ಲಿ, ಚಪಾತಿಗೂ ಸರ್ವ್ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿಬಿಟ್ಟು ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.